ಯಾವುದೇ ಕಾರಣಕ್ಕೂ ಈ ಕಷ್ಟಗಳ ಮಧ್ಯೆ ನಾ ಬದುಕಲಾರೆ, ನನಗೆ ಬದುಕೇ ಸಾಕಾಗಿದೆ. ಇದೊಂದು ಸ್ಥಿತಿ ನನಗೆ ಬಂದಿದ್ದರೆ ನೀ ಬದುಕುತ್ತಲೇ ಇರಲಿಲ್ಲ. ಈ ರೀತಿಯ ನಕಾರಾತ್ಮಕ ಮಾತುಗಳನ್ನು ಹೇಳಿದ್ದೀರಾ? ಯಾವುದೇ ಘಟನೆ ಘಟಿಸಲಿ ಇಂಥದ್ದೇ ಮಾತುಗಳನ್ನು ಆಡುವ ಅಭ್ಯಾಸ ನಿಮಗಿದೆಯೇ? ಒಂದು ವೇಳೆ ನೀವು ಮಾತನಾಡದೇ ಇದ್ದರೂ ಕಡೆಯ ಪಕ್ಷ ಇಂಥದ್ದೇ ಮಾತನಾಡುವವರ ಒಡನಾಟ ನಿಮಗಿರುತ್ತದೆ. ಈಗಿನ ಸಮಾಜ ಅದ್ಯಾಕೋ ವಿಪರೀತ ನೆಗೆಟಿವ್ ನಡುವೆ ಬದುಕುತ್ತಿದೆ. ಯಾವುದನ್ನು ಎದುರಿಸುವ ಧೈರ್ಯವಿಲ್ಲ. ಪಲಾಯನವಾದದ ಹಿಂದೆ ಬಿದ್ದು ಧೈರ್ಯವನ್ನು ಕಳೆದುಕೊಂಡಿದೆ. ಯೋಚಿಸಿ ನೋಡಿ, ಈಗಿನ ಪರಿಸ್ಥಿತಿ ಸೂಕ್ಷ್ಮವಾಗುತ್ತಾ ಸಾಗುತ್ತಿದೆ. ಮೊದಲಿನವರ ಹಾಗೆ ಗಟ್ಟಿ ಧೈರ್ಯ, ಸಹನೆ, ನೋವನ್ನು ಸಹಿಸುವ ಗುಣ ನಮ್ಮಲ್ಲಿ ಕ್ಷೀಣಿಸುತ್ತಿದೆ. ಆತ್ಮಹತ್ಯೆ ಎನ್ನುವುದು ಮೊದಲು ಅಪರಾಧ ಎನ್ನುವಂತಿತ್ತು. ಈಗೀಗ ದಿನನಿತ್ಯದ ಸುದ್ದಿಯಾಗಿ ಸಾವು ಘನತೆಯನ್ನು ಕಳೆದುಕೊಳ್ಳುತ್ತಿದೆ. ಚಿಕ್ಕ ವಯಸ್ಸಿನವರು ದೊಡ್ಡ ವಯಸ್ಸಿನವರ ಕಣ್ಣೆದುರೇ ಇಂಥ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲರನ್ನು ತೊರೆದು ಹೋಗುವುದು ವಿಪರ್ಯಾಸ ಮತ್ತು ಆಘಾತಕಾರಿ. ಈ ಕ್ಷಣಕ್ಕೆ ಒಂದು ಬೇರೆ ಯೋಚನೆ ಬಂದಿದ್ದರೆ ಹೀಗಾಗುತ್ತಿರಲಿಲ್ಲ ಎಂದು ನಾವು ಮಾತನಾಡುತ್ತೇವೆ. ಆದರೆ ಅವರಿಗೆ ಅಷ್ಟು ವಿವೇಚನೆ ಮಾಡುವ ವಿವೇಕವಿದ್ದರೆ ಅವರೇಕೆ ಅಂತ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಹೇಳಿ? ಸಾವು ಸುಲಭವಲ್ಲ ನಿಜ, ಆದರೆ ಮನುಷ್ಯನು ಮನಸ್ಸು ಮುಗ್ಧನ ಮಂಗನಂತೆಯೇ. ಯಾವುದು ಕಠಿಣ ಎಂದೆನಿಸುತ್ತದೆಯೇ ಆ ಕ್ಷಣಕ್ಕದು ಬೇಡವೇ ಬೇಡ. ಯಾವುದು ಸುಲಭವೋ ಅದು ಬೇಕು ಎನ್ನುವ ಹಂಬಲ. ನಮ್ಮಲ್ಲಿ ಬಹುತೇಕರಿಗೆ ಕಷ್ಟಗಳಲ್ಲಿ ಹಲ್ಲು ಕಚ್ಚಿ ಹಿಡಿದು ಸಮಯವನ್ನು ಕಳೆಯುವ ಕಲೆ ಗೊತ್ತಿಲ್ಲ. ಈ ಹೊತ್ತನ್ನು ಕಳೆದು ಮುಂದೆ ಹೋದರೆ ಸಾಕು, ಇನ್ನೇನು ಬದಲಾವಣೆ ಸಿಗಬಹುದು ಎನ್ನುವ ಆಶಾವಾದದ ಯೋಚನೆಗಳನ್ನು ಮಾಡುವುದಿಲ್ಲ. ಆಗಿದ್ದಾಗ ಸತ್ತರೆ ಸಾಕು, ಎಲ್ಲವಕ್ಕೂ ಮುಕ್ತಿ ಎನ್ನುವ ದುಡುಕು ಯೋಚನೆ ಬರುತ್ತದೆ. ಇದಕ್ಕೆ ಇನ್ನೂ ಒಂದು ಕಾರಣ, ಮನೆಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆ ಮಾತುಗಳನ್ನು ಆಡುವುದು ಅಥವಾ ಕೇಳಿಸಿಕೊಳ್ಳುವುದು. ಬೈಯುವಾಗ ನೀನು ಸತ್ರೆ ನನಗೆ ನೆಮ್ಮದಿ, ನೀನೊಬ್ಬ ಯಾಕೆ ಬದುಕಿ ಕಾಟ ಕೊಡ್ತೀಯ ಅಂತಲೋ, ಅಥವಾ ನಾನು ಸಾಯ್ತೀನಿ ಆಗ ನಿನಗೆ ಗೊತ್ತಾಗುತ್ತೆ, ನಾನು ಇಲ್ಲದೆ ಇದ್ದರೆ ನಿನಗೆ ಬುದ್ಧಿ ಬರುತ್ತೆ ಎನ್ನುವವರೆಗಿನ ಚಿಕ್ಕ ಚಿಕ್ಕ ಮಾತುಗಳು, ವರ್ತನೆಗಳು ಈಗಾಗಲೇ ಸೂಕ್ಷ್ಮವಿರುವ ಮನಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸುತ್ತದೆ. ಮೊದಲನೆಯದಾಗಿ, ನೀವು ದುರ್ಬಲ ಮನಸ್ಥಿತಿಯವರಾಗಿದ್ದರೆ ನಕಾರಾತ್ಮಕ ಭಾವನೆಗಳನ್ನೇ ಹೊಂದಿರುವವರ ಒಡನಾಟ ತಪ್ಪಿಸಿ. ಧನಾತ್ಮಕವನ್ನು ಚಿಂತಿಸಿ. ಅವರನ್ನು ತಪ್ಪಿಕೊಳ್ಳಲು ಸಾಧ್ಯವಾಗದಿದ್ದರೆ ಗಟ್ಟಿಯಾಗಿ ಅವರಿಗೆ ಹೇಳಿಬಿಡಿ. ಇಂತಹ ಮಾತುಗಳನ್ನು ಉತ್ತೇಜಿಸುವುದಿಲ್ಲವೆನ್ನುವ ಅರಿವು ಅವರಿಗಿರಲಿ. ಹಳೆ ಚಾಳಿ ಎಂಬಂತೆ ಮತ್ತೆ ಮಾಡಿದರೆ ಅದು ನಿಮ್ಮನ್ನು ಬಾಧಿಸದಂತೆ ಗಟ್ಟಿ ನಿರ್ಧಾರ ತಡೆಯಿರಿ. ಸಾವಿನ ಯೋಚನೆ ಯಾಕೆ ಬರುತ್ತದೆ? ಮೊದಲೇ ಹೇಳಿದಂತೆ ಅದೊಂದು ಪಲಾಯನವಾದ. ಈ ಕ್ಷಣಕ್ಕೆ ಸಿಗಬಹುದಾದ ಉತ್ತಮ ಸೊಲ್ಯೂಷನ್. ಹಾಗೊಂದು ಯೋಚನೆ ಮಾಡುವಾಗ ಮುಂದಾಗಬಹುದಾದ ಕೆಟ್ಟ ಘಟನೆಗಳು, ಕಷ್ಟ ಕೋಟಲೆಗಳನ್ನೇ ನೀವು ಕಲ್ಪಿಸಿಕೊಂಡು ಕೊರಗುವಿರಿ ತಾನೆ. ಅದರ ಬದಲು ಒಳ್ಳೆಯದನ್ನೇಕೆ ಯೋಚಿಸಬಾರದು? ನೀವು ಹೋದರೆ ನೋವಿನ ಮುಕ್ತಿ ಎಂದು ಯೋಚಿಸುತ್ತಿರುವುದಾದರೆ ನಿಮ್ಮ ಅನುಪಸ್ಥಿತಿಯಲ್ಲಿ ಯಾರೆಲ್ಲ ಕಾಡಬಹುದು, ಹೇಗೆಲ್ಲ ಪರಿಣಾಮ ಬೀರಬಹುದು, ಮುಂದೆ ನಿಮಗೆ ಆಗಬಹುದಾದ ಒಳ್ಳೆಯದನ್ನೆಲ್ಲ ನೀವು ಕಳೆದುಕೊಳ್ಳುತ್ತಿದ್ದೇನೆ ಎಂದೇಕೆ ಯೋಚಿಸಬಾರದು? ಇನ್ನು ಅಂಥ ಯೋಚನೆ ಬಿಡದೆ ಕಾಡುತ್ತಿದ್ದರೆ, ನಿಮ್ಮ ಆ ರೀತಿ ಯೋಚನೆಗಳಿಂದ ಹೊರಬರಲು ಸಾಧ್ಯವಾಗದಿದ್ದರೆ ಒಮ್ಮೆ ದೊಡ್ಡದಾದ ಆಸ್ಪತ್ರೆಗೆ ಹೋಗಿ ಸಾವು ಬದುಕಿನ ನಡುವೆ ಹೋರಾಡುವ ಅದೆಷ್ಟೋ ಜನರು ಜೀವ ಉಳಿದರೆ ಸಾಕು ಎಂದು ಪಡುವ ಯಾತನೆ, ಚಿಕ್ಕ ಮಕ್ಕಳ ಪೋಷಕರು ಮಗುವಿನ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಿರುವುದು, ವಯಸ್ಸಿಗೆ ಬಂದ ಮಕ್ಕಳ ಪೋಷಕರ ನೋವು, ಇದ್ಯಾವುದು ನಿಮ್ಮನ್ನು ಅಲುಗಾಡಿಸದಿರಲಿ ಸಾಧ್ಯವೇ ಇಲ್ಲ. ಇವೆಲ್ಲವೂ ಹೆಚ್ಚು ಎನಿಸಿದರೆ ಒಂದೇ ಒಂದು ಕ್ಷಣಕ್ಕೆ ನಿಮ್ಮ ಆತ್ಮೀಯರ ಬಳಿ ಕೇಳಿ, ನಾನು ಸತ್ತರೆ ಏನು ಮಾಡುತ್ತೀರಿ ಎಂದು. ಆ ಪ್ರೀತಿಯ ಅಗಾಧತೆ ನಿಮಗೆ ಅರಿವು ಮೂಡಿಸುತ್ತದೆ. ಕಣ್ಣು ತೆರೆದು ನೋಡಿ, ನೀವು ನೋಡುತ್ತಿರುವ ಪ್ರಪಂಚಕ್ಕಿಂತಲೂ ಕೆಟ್ಟ, ಕರಾಳ, ನೋವಿನ, ಹತಾಶೆಯ ಪ್ರಪಂಚವಿದು. ಅದನ್ನೇ ಎದುರಿಸಿ. ಬದುಕುತ್ತಿರುವ ಕೋಟಿ ಕೋಟಿ ಜನರ ಮಧ್ಯ ನಿಮ್ಮ ಕಷ್ಟಗಳ ಯಾವ ಲೆಕ್ಕ? ನೀವು ನಿಮ್ಮನ್ನೇ ಕೋಟೆಯ ಒಳಗಿನಿಂದ ಹೊರಗಡೆ ಬರದಿದ್ದರೆ ನಿಮಗೆ ನಿಮ್ಮ ಕಷ್ಟಗಳೇ ದೊಡ್ಡದು ಎನಿಸುತ್ತದೆ. ಬಾವಿಯೊಳಗಿನ ಕಪ್ಪೆಗೆ ಹೇಗೆ ಕೆರೆಯ ಗಾತ್ರದ ಅರಿವಿಲ್ಲದೆಯೇ ವಾದಿಸುತ್ತದೆಯೋ, ಅಂತೆಯೇ ಕೆರೆಯ ಕಪ್ಪೆ ಸಮುದ್ರದ ಬಗ್ಗೆ ಗೊತ್ತಿಲ್ಲದೆ ಕೆರೆಯೇ ದೊಡ್ಡದು ಎಂದು ತಿಳಿಯುತ್ತದೆ. ನಾವು ಹಾಗೆಯೇ ಯೋಚಿಸುವುದು. ಅದನ್ನು ಬಿಟ್ಟು ಹೊರಬಂದಾಗ ಮಾತ್ರವೇ ನಿಮಗೆ ಬೇರೆಯವರಿಗಿಂತ ನಾನೆಷ್ಟು ಸುಖಿ ಎಂದು ಅರ್ಥವಾಗುವುದು.
ದಯವಿಟ್ಟು ನಂಬಿ. ಒಂದು ಧನಾತ್ಮಕ ಚಿಂತನೆ, ಮುಕ್ತವಾದ ಮಾತು, ತಾಳ್ಮೆ ಮತ್ತು ಸಮಚಿತ್ತ ಎಂಥದ್ದನ್ನು ಬದಲಿಸುವ ಶಕ್ತಿ ಹೊಂದಿದೆ. ಜಸ್ಟ್ ಲೀವ್ ಯುವರ್ ಲೈಫ್. ಯಾಕೆಂದರೆ ಜೀವನ ಎರಡು ಸೂರ್ಯಾಸ್ತದ ಆಗಸದಷ್ಟೇ ರಂಗು ರಂಗು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್